ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋದ್ರ ಬಗ್ಗೆ ಅಂದರೆ ಮಂಗಳವಾರ ವೋಟಿಂಗ್ ರಿಸಲ್ಟ್ 6 ಗಂಟೆದು ಕ್ಲೋಸ್ ಆಗಿದೆ. ಫೈನಲ್ ವೋಟಿಂಗ್ ರಿಸಲ್ಟ್ ಏನಾಗಿದೆ, ಯಾರ್ದು ವೋಟ್ ಜಾಸ್ತಿ ಆಗಿದೆ, ಯಾರು ವೋಟ್ ತುಂಬ ಡಿಕ್ರೀಸ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ನಿನ್ನೆ ಎಪಿಸೋಡ್ನಲ್ಲಿ ಆಸೆಗಳೆಲ್ಲ ತೋರಿಸಿದ್ರು. ರಘುವ್ರು ಅಂತ ಕೇಳಿದ್ರು, ಗಿಲ್ಲಿಯವ್ರನ್ನ ಕೇಳಿದ್ರು, ಕಾವ್ಯ ಅವ್ರು ಕೇಳಿದ್ರು, ಎಲ್ಲರೂ 7 ಜನನು ಕೇಳಿದ್ರು ಯಾರ್ಯಾರು ಆಸೆ ಬಿಗ್ ಬಾಸ್ ನಿರ್ವಹಿಸ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ರಘುವರು ಒಂದು ಆಸೆ ಕೇಳ್ಕೊಂಡಿದ್ರು. ಏನಂದ್ರೆ ತನ್ನ ಮಗನ ಜೊತೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಅಂತ. ಗಾಯ್ಸ್, ರಘುವ್ರು ಆ ಆಸೆಯನ್ನ ನಿರ್ವಹಿಸ್ಕೊಟ್ಟಿದ್ದಾರೆ. ರಘುವ್ರ ಮಗ ಬಂದಿದ್ರು, ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ರು. ರಕ್ಷಿತಾ, ರಘುವ್ರ ಮಗ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಆಟ ಆಡ್ತಿದ್ರು. ಎಲ್ಲ ಬೇರೆ ಕಂಟೆಸ್ಟೆಂಟ್ಸ್ ಎಲ್ಲ ನೋಡ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು, ಖುಷಿಯಲ್ಲಿದ್ರು. ಯಾಕಂದ್ರೆ ರಘುವ್ರ ಮಗ ಬಂದಿರೋ ಒಂದು ಹೊಸ ಫೇಸು ನೋಡ್ದಂಗಾಯ್ತು. ಅದರ ಇನ್ನು ಸೆಕೆಂಡ್ ಆಸೆ ಯಾರು ನಿರ್ವಹಿಸ್ತದೆ, ಅದು ಗಿಲ್ಲಿಯವ್ರದ್ದು ನಾನು ಅನ್ಕೊಂಡೆ ಯಾವ ಆಸೆ ನಿರ್ವಹಿಸ್ಬೋದು ಅಂತ ಅನ್ಕೊಂಡಿದ್ದೆ, ಇದೇ ಆಸೆ ಇರ್ಬೋದು ಅಂತ. ಗಿಲ್ಲಿಯವ್ರು ಯಾವ ಆಸೆ ನಿರ್ವಹಿಸಿದ್ದಾರೆ ಅಂದ್ರೆ ಅದು ನಲ್ಲಿ ಮೂಲೆದ ಆಸೆ ನಿರ್ವಹಿಸಿದ್ದಾರೆ. ನಿದ್ದೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಲ್ಲಿ ಮೂಲೆದ್ ಮಾತ್ರ ಆಸೆ ನಿರ್ವಹಿಸಿದ್ದಾರೆ. ಗಿಲ್ಲಿಯವ್ರಿಗೆ ಸ್ಟೋರ್ ರೂಮಿಂದ ಒಂದು ಬಾಕ್ಸ್ ಬರುತ್ತೆ, ಬಾಕ್ಸ್ ಫುಲ್ಲು ನಲ್ಲಿ ಮೂಳೆಗಳೇ. ಅದನ್ನ ಎತ್ಕೊಂಡ್ಬಂದು ಗಾರ್ಡನ್ ಏರಿಯಾದಲ್ಲಿ ತಿಂತಾ ಇರ್ತಾರೆ. ಅದನ್ನ ನೋಡಿ ಇಡೀ ಮನೆ ಸಿಟ್ಟು ಕೋಪದಿಂದ ನೋಡ್ತಾ ಇರ್ತಾರೆ. ಇವನೊಬ್ಬನೇ ತಿನ್ಬೇಕಾ, ಹಿಂಗೆ ಅಂತ ಸಿಟ್ಟದಿಂದ ನೋಡ್ತಾ ಇರ್ತಾರೆ. ಗಿಲ್ಲಿ ಹೇಳ್ತಾನೆ, ತಿಂದಿಷ್ಟನ್ನ ಹೋಗಿ ಮಲ್ಕೊಂತೀನಪ್ಪ ಅಂತ ಹೇಳ್ತಾ ಇರ್ತಾನೆ. ಅದೊಂದು ಆಸೆ ನಂದು ಅಂತ. ಆ ಆಸೆ ನಿರ್ವಹಿಸ್ಕೊಡ್ತಾರೋ ಎಲ್ಲೋ ಗೊತ್ತಿಲ್ಲ. ಐ ಥಿಂಕ್ ಮಲ್ಸ್ಬೋದು, ಏನೋ ಗೊತ್ತಿಲ್ಲ. ಆ ಆಸೆ ನಿಮ್ಗೆ ಯಾವ ಆಸೆ ನಿರ್ವಹಿಸ್ತಾರೆ ಅಂತ ಅನ್ಕೊಂಡಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಕಮೆಂಟ್ ಓದಿದ್ದೆ. ಏನಂದ್ರೆ ಧ್ರುವಂತವ್ರು ಎಲ್ಲ ಕಡೆ 3rd ಪ್ಲೇಸ್ನಲ್ಲಿ ತೋರಿಸ್ತವ್ರೆ, ಅದು ನಿಜನಾ ಸರಿನಾ ಅಂತ ಒಂದು ಸಬ್ಸ್ಕ್ರೈಬರು ಕ್ವಶನ್ ಹಾಕಿದ್ರು. ನೀವೆಲ್ಲೋ ಬಾಟಮ್ 3 ಬದಲು ಟಾಪ್ 3 ಅಂತ ಕೇಳಿಸ್ಕೊಂಡಿದ್ದಾರೆ ಅಷ್ಟೇ. ಇನ್ ಧ್ರುವಂತವ್ರು ಒಂದು ವಾರ ಟಾಸ್ಕ್ ಆಡ್ಬಿಟ್ಟು ಟಾಪ್ 3 ಹೋಗಿದ್ರೆ ಇನ್ನು ಬೇರೆಯವ್ರೆಲ್ಲ ಕಳೆಪುರಿ ತಿನ್ಬೇಕಷ್ಟೇ. ಒಂದು ವಾರ ಟಾಸ್ಕ್ ಆಡ್ಬಿಟ್ಟು ಟಾಪ್ 3 ಹೋದ್ರೆ ಇನ್ನು ಅಶ್ವಿನಿ, ಕಾವ್ಯ, ಗಿಲ್ಲಿ, ರಕ್ಷಿತಾ, ಅನುಷು ಟಾಸ್ಕ್ ಮಾಸ್ಟರ್ ಅವನೇನ್ ಮಾಡ್ಬೇಕು ಹೇಳಿ. ಇವನೇ ಟಾಪ್ಗೆ ಹೋಗ್ಬಿಟ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 6th ಪೊಸಿಷನ್ಗೆ ಹೋಗ್ಬೋದು. ರಘುನ ಆಚೆ ಕಳಿಸಿ, ಇಲ್ಲ ಕಾವ್ಯನ ಆಚೆ ಕಳಿಸಿ, ಮ್ಯಾಕ್ಸ್ ಟು ಮ್ಯಾಕ್ಸ್ ಆದರೆ 6th ಪೊಸಿಷನ್ಗೆ ಹೋಗ್ಬೋದು. ಅದು ಬಿಟ್ಟರೆ ಟಾಪ್ 3 ಇಲ್ಲ, ಏನೂ ಇಲ್ಲ. ಇನ್ನು ವೋಟಿಂಗ್ ರಿಸಲ್ಟ್ನಲ್ಲಿ ಮಾತಾಡೋದಾದ್ರೆ 6th ಪ್ಲೇಸ್ನಲ್ಲಿ ಈಗಲೂ ಕೂಡ ಡ್ಯಾಶಿಂಗ್ ಧ್ರುವಂತವ್ರು ಇದ್ದಾರೆ. ಡ್ಯಾಶಿಂಗ್ ಧ್ರುವಂತವ್ರಿಗೆ 6.4% ವೋಟಿಂಗ್ ಬಂದಿದೆ. ಇವ್ರಿಗೆ ಹೋಗಿ ಟಾಪ್ 3 ಅಂತ ಹೇಳ್ತಿರಲ್ಲ. ಮಧ್ಯಾಹ್ನ ಕಂಪೇರ್ ಮಾಡಿದ್ರೆ ಮಧ್ಯಾಹ್ನ 7.0 ಇತ್ತು, ಅಂದರೆ 0.6% ಮೈನಸ್ ಆಗಿದೆ ವೋಟ್ಗಳು. ಅವ್ರನ್ನ ಹೋಗಿ ಟಾಪ್ 3 ಹೇಳ್ತಿರಲ್ಲ, ಏನಂತ ಹೇಳೋದು. ಇನ್ನು 5ನೇ ಸ್ಥಾನದಲ್ಲಿ ಕಾವ್ಯ ಅವರಿದ್ದಾರೆ. ಕಾವ್ಯ ಅವರಿಗೆ 16.7% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 17.3 ಇತ್ತು, ಅವ್ರಿಗೂ ಕೂಡ 6% ಮೈನಸ್ ಆಗಿದೆ ವೋಟ್ನಲ್ಲಿ. ಅಂದರೆ ಕಾವ್ಯರ್ ವೋಟ್ ಬರ್ತೈತೆ ಅಂತಲ್ಲ, ಬೇರೆಯವ್ರಿಗೆ ಕಾವ್ಯರ್ಗಿಂತ ಜಾಸ್ತಿ ವೋಟ್ ಬರ್ತೈತೆ ಅಂತ ಹೇಳ್ಬೇಕು. ಇನ್ನು 4ನೇ ಸ್ಪಾಟ್ನಲ್ಲಿ ಛಲಗಾರ್ತಿ ಅಶ್ವಿನಿ ಅವರಿದ್ದಾರೆ. ಛಲಗಾರ್ತಿ ಅಶ್ವಿನಿ ಅವರಿಗೆ 16.9% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 17.5 ಇತ್ತು. ದಡಾರ್ ಅಂತ 0.6% ವೋಟಿಂಗ್ ಡಿಕ್ರೀಸ್ ಆಗಿದೆ ಅಶ್ವಿನಿ ಅವರು ಕೂಡ. ಇನ್ನು 3rd ಸ್ಪಾಟ್ನಲ್ಲಿ ರಘುವ್ರು ಇದ್ದಾರೆ. ರಘುವ್ರಿಗೆ 18.3% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 18.1 ಇತ್ತು, ಅವ್ರಿಗೂ ಕೂಡ 0.2% ವೋಟಿಂಗ್ ಜಾಸ್ತಿ ಆಗಿದೆ. ಬಾಟಮ್ 3 ಇರೋರಿಗೆ ವೋಟಿಂಗ್ ಸಿಕ್ಕಾಪಟ್ಟೆ ಡಿಕ್ರೀಸ್ ಆಗಿದೆ. ಅಂದರೆ ವೋಟ್ ಬರ್ತಾ ಇಲ್ಲ ಅಂತಲ್ಲ, ಟಾಪ್ 3 ಅವರಿಗೆ ವೋಟ್ ಜಾಸ್ತಿ ಬರ್ತೈತೆ. ಯಾಕಂದರೆ ಇನ್ನೇನು ವೋಟಿಂಗ್ ರಿಸಲ್ಟ್ ಕ್ಲೋಸ್ ಆಗ್ತಾಯಿತ್ತು, ಎಲ್ಲ ಜನಗಳು ವೋಟಿಂಗ್ ಮಾಡ್ತಾ ಇದ್ರು ರಶ್ನಲ್ಲಿ. ಆದ್ದರಿಂದ ಟಾಪ್ 3 ಇರೋರಿಗೆ ಜಾಸ್ತಿ ವೋಟ್ ಬಂದಿದೆ, ಬಾಟಮ್ 3 ಇರೋರಿಗೆ ಕಮ್ಮಿ ವೋಟ್ ಬರ್ತೈತೆ. ಅಂದರೆ ವೋಟ್ ಬರ್ತಾ ಇಲ್ಲ ಅಂತಲ್ಲ, ಕಮ್ಮಿ ವೋಟ್ ಎಲ್ಲರೂ ಕಂಪೇರ್ ಮಾಡಿದ್ರೆ. ಇನ್ನು 2nd ಸ್ಪಾಟ್ನಲ್ಲಿ ಪಟಾಕಿ ರಕ್ಷಿತ್ ಅವರಿದ್ದಾರೆ. ಅವ್ರಿಗೆ 20.7% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 20.1 ಇತ್ತು, ಅವ್ರಿಗೆ 0.6% ವೋಟಿಂಗ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಇನ್ನು 1st ಪ್ಲೇಸ್ನಲ್ಲಿ ಗಿಲ್ಲಿ ನಟ ಅವರಿದ್ದಾರೆ. ಗಿಲ್ಲಿ ನಟ ಅವ್ರಿಗೆ 24% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 23.2 ಇತ್ತು, 0.8% ವೋಟಿಂಗ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಗಿಲ್ಲಿ ನಟ ಅವ್ರಿಗೆ. ಇದಾಗಿತ್ತು ಮಂಗಳವಾರದ ಫೈನಲ್ ವೋಟಿಂಗ್ ಟ್ರೆಂಡು. ವೋಟಿಂಗ್ ಪ್ರಕಾರ ನೋಡೋದಾದರೆ ಗಿಲ್ಲಿ ಅವರಿಗೆ 24%, ರಕ್ಷಿತ್ ಅವರಿಗೆ 20.7%, ರಘು ಅವರಿಗೆ 18.3%, 4th ಸ್ಪಾಟ್ನಲ್ಲಿ ಅಶ್ವಿನಿ ಅವರು 16.9%, ಕಾವ್ಯ ಅವ್ರಿಗೆ 16.7%, ಲಾಸ್ಟ್ನಲ್ಲಿ ಡ್ಯಾಶಿಂಗ್ ಧ್ರುವಂತ್ ಅವ್ರಿಗೆ 6.4% ವೋಟ್ ಬಂದಿದೆ. ಇದಾಗಿತ್ತು ವೋಟಿಂಗ್ ರಿಸಲ್ಟು. ಇವಾಗ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಪ್ರಾಬಬಿಲಿಟಿ ನೋಡೋದಾದರೆ ಗಿಲ್ಲಿ ಎಲಿಮಿನೇಟ್ ಆಗಲ್ಲ, ರಕ್ಷಿತ ಎಲಿಮಿನೇಟ್ ಆಗಲ್ಲ, ಅಶ್ವಿನಿ ಅವರು ಎಲಿಮಿನೇಟ್ ಆಗಲ್ಲ. ಇನ್ನು ಯಾರು ಎಲಿಮಿನೇಟ್ ಆಗ್ಬೋದು ಅಂದರೆ ರಘು ಅವರು, ಕಾವ್ಯ ಅವರು, ಧ್ರುವಂತವರು. ವೋಟಿಂಗ್ ಪ್ರಕಾರ ನೋಡೋದಾದರೆ
ಧ್ರುವ ಅಂತವ್ರು ಮನೆಯಿಂದ ಆಚೆ ಹೋಗಲೇಬೇಕು ಮಿಡ್ ವೀಕ್ನಲ್ಲಿ. ಇನ್ನು ಮೇಕರ್ಸು ಇಲ್ಲ ಸುದೀಪ್ ಸರ್ ಹೇಳ್ತಾ ಇದ್ರಲ್ಲ ನಿಮ್ಮ ಕಾಂಟ್ರಿಬ್ಯೂಷನ್ ಝೀರೋ ಅಂತ, ಅದ್ರ ಪ್ರಕಾರ ನೋಡೋದಾದರೆ ಕಾವ್ಯಾರು ಹೋಗ್ತಾರೆ. ಇನ್ನು ಕಾವ್ಯಾರನ್ನ ಇಡಿಸ್ಕೋಬೇಕು, ಯಾಕಂದರೆ ಗಿಲ್ಲಿ ಕಾವ್ಯ ಜೋಡಿ ಅಂತ ಈ ಥರ ಸೀಸನ್ ಫುಲ್ಲು ಗಿಲ್ಲಿ ಕಾವ್ಯ ಜೋಡಿ ಅಂತಲೇ ಇತ್ತಲ್ಲ, ಆದ್ದರಿಂದ ಅವ್ರನ್ನ ಉಳಿಸ್ಕೋಬೇಕು ಅಂತ ಇನ್ನೊಂದು ಚಾನ್ಸ್ ನೋಡ್ತಾ ಇದ್ರೆ ರಘು ಅವ್ರನ್ನ ಆಚೆ ಕಳಿಸ್ತಾರೆ. ಯಾಕಂದರೆ ಗಿಲ್ಲಿನೂ ಕಳ್ಸೋಕ್ಕಾಗಲ್ಲ, ರಕ್ಷಿತನೂ ಕಳ್ಸೋಕ್ಕಾಗಲ್ಲ, ಅಶ್ವಿನ್ ಅವ್ರನ್ನ ಕಳ್ಸೋಕ್ಕಾಗಲ್ಲ, ರಘುವನ್ನು ಕಳಿಸ್ಬೋದು, ರಘು ಅವರು ಆಚೆ ಹೋಗ್ಬೋದು ಅನಿಸುತ್ತೆ. ಆದರೆ ವೋಟಿಂಗ್ ಪ್ರಕಾರ ನನ್ನ ಪ್ರಕಾರ ಧ್ರುವ ಅಂತವ್ರು ಆಚೆ ಹೋಗ್ಬೇಕು ಅಷ್ಟೇ, ಅದೇ ಫೈನಲ್ಲು. ಧ್ರುವ ಅಂತವ್ರು ಆಚೆ ಹೋಗ್ಬೇಕು. ಮ್ಯಾಕ್ಸ್ ಅಂದರೆ ಯಾರು ಆಚೆ ಹೋಗ್ಬಾರ್ದು, ಧ್ರುವ ಅಂತವ್ರು ಆಚೆ ಹೋಗ್ಬೇಕು. ಇದಿತ್ತು ಇವತ್ತಿನ ವಿಡಿಯೋ. ಇನ್ನು ನಾಳೆ ಈ ಸೀಸನ್ನ ಲಾಸ್ಟ್ ವೋಟಿಂಗ್ ಏನು 6 ಜನ ಇರ್ತಾರೆ, ಅದ್ರಲ್ಲಿ ಧನುಷ್ ಅವರು ಎಂಟ್ರ್ ಆಗ್ತಾರೆ ನಾಳೆ ವೋಟಿಂಗ್ನಲ್ಲಿ. ನಾಳೆ 11 ಗಂಟೆಗೆ ಸ್ಟಾರ್ಟ್ ಆಗ್ಬೋದೇನೋ. ಇವತ್ತು ಎವಿಕ್ಷನ್ ಆದರೆ ನಾಳೆ ಎವಿಕ್ಷನ್ ತೋರಿಸ್ಬಿಟ್ಟು ನಾಳೆ 11 ಗಂಟೆಗೆ ವೋಟಿಂಗ್ ರಿಸಲ್ಟ್ ಓಪನ್ ಮಾಡ್ಬೋದು. ನೋಡೋಣ ಏನಾಗುತ್ತೆ ಅಂತ.